ಉಪೇಂದ್ರ ಅಂದ್ರೆ ಬುದ್ಧಿವಂತಿಕೆ, ಏನೋ ಹೊಸತನ. ಅವರ ಸಿನಿಮಾ ಟೈಟಲ್ ನಿಂದ ಹಿಡಿದು ಚಿತ್ರದ ಕಥೆವರೆಗೂ ಎಲ್ಲವೂ ಭಿನ್ನವಾಗಿರುತ್ತೆ. ವಿಭಿನ್ನ ಅಭಿರುಚಿಯ ಅದೇ ಉಪ್ಪಿಗೆ ಹ್ಯಾಕರ್ ಶಾಕ್ ಕೊಟ್ಟಿದ್ದಾರೆ. ಪತ್ನಿ ಮೊಬೈಲ್ ಹ್ಯಾಕ್ ಮಾಡಿ ಹಣ ಎಗರಿಸಿದ್ದಾರೆ. ಡೈಲಾಗ್ ಮೂಲಕವೇ ಸಮಾಜಕ್ಕೆ ಸಂದೇಶ ಕೊಡ್ತಿದ್ರು. ಸಿನಿಮಾ ಮೂಲಕವೇ ಎಲ್ಲರನ್ನೂ ಎಚ್ಚರಿಸ್ತಾ ಇದ್ರು. ವಿಭಿನ್ನ ಗೆಟಪ್, ವಿಭಿನ್ನ ಸಿನಿಮಾಗಳಿಂದಲೇ ಸದ್ದು ಮಾಡೋರು ಅಂದ್ರೆ ಅದು ರಿಯಲ್ ಸ್ಟಾರ್ ಉಪೇಂದ್ರ. ಅದೇ ಉಪೇಂದ್ರ ಹ್ಯಾಕರ್ಸ್ ಬಲೆಗೆ ಬಿದ್ದಿದ್ದಾರೆ. ನನ್ನ ಫೋನ್ ಹ್ಯಾಕ್ ಆಗಿದೆ. ಯಾರೋ ಒಬ್ಬ ಹ್ಯಾಕರ್ ಈ ತರ ಫೋನ್ ಮಾಡಿ ಅವಳ ಅಕೌಂಟ್ ನ ಹ್ಯಾಕ್ ಮಾಡಿದ್ದಾರೆ. ನಿಮ್ಗೆ ದುಡ್ಡು ಕಳ್ಸಕ್ಕೆ ಹೇಳಿದ್ರೆ ದಯವಿಟ್ಟು ಕಳಿಸ್ಬೇಡಿ. ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ. ಬುದ್ಧಿವಂತನ ಕುಟುಂಬದ ಮೊಬೈಲ್ ಹ್ಯಾಕ್. ಕಾಂಟ್ಯಾಕ್ಟ್ಸ್ ಇದ್ದವರಿಗೆಲ್ಲ ಮೆಸೇಜ್. ಉಪೇಂದ್ರ ಶಾಕ್. ಉಪೇಂದ್ರ ಸ್ಯಾಂಡಲ್ವುಡ್ ಕ್ರಿಯೇಟಿವಿಟಿ ನಿರ್ದೇಶಕ, ನಟ. ತಮ್ಮ ವಿಭಿನ್ನ ಸಿನಿಮಾಗಳಿಂದಲೇ ಪ್ರೇಕ್ಷಕರ ತಲೆಗೆ ಹುಳ ಬಿಡ್ತಾ ಇದ್ದವರು ಈ ಉಪೇಂದ್ರ. ಆದ್ರೆ ಇದೇ ಉಪೇಂದ್ರ ಅವರ ಮೊಬೈಲ್ಗೆ ಕ್ರಿಮಿಗಳು ಹುಳ ಬಿಟ್ಟಿದ್ದಾರೆ. ಅಂದ್ರೆ ಮೊಬೈಲ್ ಹ್ಯಾಕ್ ಮಾಡಿ ಹಣ ದೋಚಿದ್ದಾರೆ. ಇದು ಕಾಲ್ ಮಾಡ್ತಿದ್ದಂಗೆ ಟಕ್ ಅಂತ ಹ್ಯಾಕ್ ಆಗಿದೆ. ಇವತ್ತು 10-11 ಗಂಟೆ ಟೈಮ್ಗೆ ಉಪೇಂದ್ರ ಹಾಗೂ ಪ್ರಿಯಾಂಕಾ ಅವರ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದವರೆಲ್ಲ ಅವರ ಮೆಸೇಜ್ ನೋಡಿ ಶಾಕ್ ಆಗಿದ್ರು. ಅರ್ಜೆಂಟ್ ಇದೆ, ನಮಗೊಂದಷ್ಟು ಹಣ ಹಾಕಿ ಅಂತ ಕೇಳ್ಕೊಂಡಿದ್ರು. ಕರೆ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ. ವಾಟ್ಸಪ್ ನಲ್ಲಿ ಮಾತ್ರ ಹಣ ಕೊಡಿ ಅನ್ನೋ ಮೆಸೇಜ್ಗಳು ಬರ್ತಿದ್ವು. ಏನೋ ಎಮರ್ಜೆನ್ಸಿ ಇರಬೇಕು ಅಂತ ನಂಬಿ ಕೆಲವರು ಹಣನೂ ಹಾಕಿದ್ರು. ನಮಗ್ ಗೊತ್ತಿರಂಗ್ 1.5 ಲಕ್ಷ 2 ಲಕ್ಷ ಹೋಗ್ಬಿಟ್ಟಿದೆ. ಗೊತ್ತಿಲ್ಲ ಇನ್ ಯಾರ್ಯಾರು ಮಾಡಿದ್ರೆ ಅಂತೆಲ್ಲ ಚೆಕ್ ಮಾಡ್ಬೇಕು. ಇವಾಗ ಆನ್ಲೈನ್ ಶಾಪಿಂಗ್ ನಿಂದಲೇ ಸಂಕಷ್ಟ. ಅರ್ಜೆಂಟ್ ಇದೆ, 55,000 ಹಣ ಹಾಕಿ ಅಂತ ಎಲ್ರಿಗೂ ಮೆಸೇಜ್. ಉಪೇಂದ್ರ ಪತ್ನಿ ಪ್ರಿಯಾಂಕಾ ಆನ್ಲೈನ್ ನಲ್ಲಿ ವಸ್ತು ಖರೀದಿಸಿದ್ರು. ಆ ಬಳಿಕವೇ ಹ್ಯಾಕರ್ಸ್ ಬಲೆಗೆ ಬಿದ್ದಿದ್ದಾರೆ. ಅಂದಹಾಗೆ ಪ್ರಿಯಾಂಕಾ ಉಪೇಂದ್ರ ಅವರು ಒಂದು ವಸ್ತುವನ್ನ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ರು. ಅದರ ಡೆಲಿವರಿಗೆ ಅಂತ ಕರೆ ಮಾಡಲಾಗಿತ್ತು. ಅಡ್ರೆಸ್ ಕನ್ಫ್ಯೂಷನ್ ಅಂತ ಹೇಳಿದ್ದ ಅಪರಿಚಿತನೊಬ್ಬ ಸ್ಟಾರ್ ಹ್ಯಾಶ್ ಹಾಕಿ ಅವರ ನಂಬರ್ ಹಾಕಿ ಈ ನಂಬರ್ಗೆ ಡಯಲ್ ಮಾಡಿ ಅಂತ ಹೇಳಿದ್ನಂತೆ. ಡೆಲಿವರಿ ಮ್ಯಾಟರ್ ಅಲ್ವಾ ಅಂತ ಅದೇ ರೀತಿ ಡಯಲ್ ಮಾಡಿದ್ದಾರೆ. ಆ ನಂಬರ್ಗೆ ಡಯಲ್ ಮಾಡಿದ್ದೇ ತಡ ಪ್ರಿಯಾಂಕಾ ಉಪೇಂದ್ರ ಅವರ ನಂಬರ್ ಫಾರ್ವರ್ಡ್ ಆಗಿದೆ. ನಂತರ ಅವ್ರ ನಂಬರ್ ವರ್ಕ್ ಆಗ್ತಿಲ್ಲ ಅಂತ ಉಪೇಂದ್ರ ನಂಬರ್ನಿಂದ ಕರೆ ಮಾಡಲಾಗಿದೆ. ಪ್ರಿಯಾಂಕಾ ಉಪೇಂದ್ರ ಅವರ ನಂಬರ್ನಿಂದ ಬರೋ ಕಾಲ್ ಮೆಸೇಜ್ಗಳನ್ನೆಲ್ಲ ಖದೀಮಾ ತನ್ನ ಮೊಬೈಲ್ಗೆ ಬರುವಂತೆ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಮೊಬೈಲ್ನಲ್ಲಿ ವಾಟ್ಸ್ಆಪ್ ಲಾಗಿನ್ ಕೂಡ ಆಗಿ ಪ್ರಿಯಾಂಕಾ ಉಪೇಂದ್ರ ಅವರ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿರೋರ್ಗೆ ಹಣ ಕೊಡುವಂತೆ ಮೆಸೇಜ್ ಹಾಕಿದ್ದಾನೆ. ಅರ್ಜೆಂಟ್ ಇದೆ, 55,000 ಹಣ ಹಾಕಿ ಅಂತ ಎಲ್ರಿಗೂ ಮೆಸೇಜ್ ಕಳಿಸೋಕ್ ಶುರು ಮಾಡಿದ್ದಾನೆ. ಅವ್ರಿಗೆ ಒಂದು ಕೋಡ್ ಕಳಿಸ್ತೀನಿ, ಇದು ನೀವು ಹಾಕಿ ಅವ್ರಿಗೆ ಅವ್ರ ಫೋನಿಂದ ನಿಮಗೆ ಮಾಡ್ತಾರೆ ಅಂತ. ನನಗೆ ಸ್ವಲ್ಪ ಡೌಟ್ ಬಂದಿತ್ತು. ಆ ಗಡಿಬಿಡಿಯಲ್ಲಿ ನಾನು ಅದನ್ನ ಫೋನ್ಗೆ ಹಾಕಿದೆ. ಸೊ ಅದರಿಂದ ಅವರು ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸ್ಆ್ಯಪ್ ಕಾಂಟ್ಯಾಕ್ಟ್ಸ್ಗೆ ಎಲ್ಲರಿಗೆ ನನಗೆ ಅರ್ಜೆಂಟ್ ಆಗಿದೆ, ನನಗೆ ಈ ನಂಬರಲ್ಲಿ ದುಡ್ಡು ಕಳಿಸಿ ಅಂತ ಹೇಳಿ 55,000 ಕಳ್ಸೋಕೆ ಹೇಳ್ತಿದ್ದಾರೆ ಎಲ್ರಿಗೆ. ಈ ಮೆಸೇಜ್ ಉಪ್ಪಿ ಮಗ ಆಯುಷ್ಗೂ ಹೋಗಿದೆ. ಅವರು ಕೂಡ ಹಣ ಹಾಕಿದ್ದಾರೆ. ಹೀಗೆ 1,60,000 ಹಣ ದೋಚಿದ್ದಾರೆ. ನಮ್ಮ ಫೋನ್ ಇಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ. ಈಗ ಪ್ರಿಯಾಂಕಾ ಅವ್ರ ನಂಬರ್ ಇಂದ ಬೇರೆಯವ್ರ ಮೆಸೇಜ್, ನಂಗೆ ಅರ್ಜೆಂಟ್ 55,000 ಕಳಿಸ್ಬೇಕು ಅಂತ. ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ, ಅವ್ರ ಫೋನು ರೀಚ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಅವ್ರು ಏನಂದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಇವಾಗ ನಮಗೆ ಗೊತ್ತಿರೋಂಗೆ 3-4 ಜನ ಮಾಡಿಬಿಟ್ಟಿದ್ದಾರೆ. ದುಡ್ಡು ಒಂದು 55,000 ಮಾಡಿಬಿಟ್ಟಿದ್ದಾರೆ. ನನ್ನ ಮಗ ಕೇಳಕ್ಕೆ ಟ್ರೈ ಮಾಡಿದ್ದಾನೆ, ಪ್ರಿಯಾಂಕ್ ಫೋನ್ ಮಾಡಿದ್ರೆ ವರ್ಕ್ ಆಗ್ತಿಲ್ಲ, ನನ್ನ ಫೋನ್ ಟ್ರೈ ಮಾಡಿದ್ರೆ ವರ್ಕ್ ಆಗ್ತಿಲ್ಲ, ಅರ್ಜೆಂಟ್ ಏನೋ ಇರಬೇಕು ಅಂತ ಮಾಡಿಬಿಟ್ಟಿದ್ದಾನೆ. ಅದೇ ತರ ಪ್ರಿಯಾ ಫ್ರೆಂಡ್ಸು ಒಂದಿಬ್ರು ಮಾಡಿಬಿಟ್ಟಿದ್ದಾರೆ. ಈ ಹ್ಯಾಕ್ ಸಂಬಂಧ ಉಪೇಂದ್ರ ದಂಪತಿ ಸದಾಶಿವನಗರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಬುದ್ಧಿವಂತ ಅಂತಾನೆ ಹೆಸರಾಗಿರೋ ಉಪೇಂದ್ರ ಅವರೇ ಹ್ಯಾಕರ್ಸ್ ಬಲೆಗೆ ಬಿದ್ದಿದ್ದಾರೆ. ಹೀಗಾಗಿ ನೀವು ಕೂಡ ಅಪರಿಚಿತ ಕರೆಗಳ ಬಗ್ಗೆ ಹುಷಾರಾಗಿರಿ. ವಿಕಾಸ್ ಜೊತೆ ಜಗೇನ್, TV9 ಬೆಂಗಳೂರು.